Hi everyone, welcome back to my channel. In this video, we are going to learn a story from Panchatantra, The Lion and the Woodcutter. ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಪಂಚತಂತ್ರದಿಂದ ಒಂದು ಕಥೆಯನ್ನು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಆ ಕಥೆಯ ಹೆಸರೇನೆಂದರೆ ದ ಲಯನ್ ಆ್ಯಂಡ್ ದ ವುಡ್ ಕಟ್ಟರ್, ಒಂದು ಸಿಂಹ ಮತ್ತು ಮರ ಕಡಿಯುವ. ಒನ್ಸ್ ದೇರ್ ಲಿವ್ಡ್ ಅ ಲಯನ್ ಇನ್ ದ ಜಂಗಲ್. ಕಾಡಿನಲ್ಲಿ ಒಂದು ಸಿಂಹ ವಾಸ ಮಾಡ್ತಾ ಇದ್ದಿತು. ಹಿ ವಾಸ್ ಬಿಫ್ರೆಂಡೆಡ್ ಬೈ ಎ ಜಾಕಲ್ ಆ್ಯಂಡ್ ಎ ಕ್ರೋ ವಿಚ್ ಲಿವ್ಡ್ ಆನ್ ದ ರಿಮೈನ್ಸ್ ಆಫ್ ದ ಲಯನ್ಸ್ ಮೀಲ್. ಹಿ ವಾಸ್ ಬಿಫ್ರೆಂಡೆಡ್ ಅಂದರೆ ಗೆಳೆತನ ಮಾಡ್ಕೊಂಡಿದ್ದಿತ್ತು. ಸಿಂಹ ಯಾರ ಜೊತೆ ಗೆಳೆತನ ಮಾಡ್ಕೊಂಡಿದ್ದಿತ್ತಂದರೆ ಒಂದು ಜಾಕಲ್ ಮತ್ತು ಕ್ರೋ. ಜಾಕಲ್ ಅಂದರೆ ನರಿ ಮತ್ತು ಕಾಗೆ. ನರಿ ಮತ್ತು ಕಾಗೆ ಜೊತೆ ಗೆಳೆತನ ಮಾಡ್ಕೊಂಡಿದ್ದೆವು. ಈ ನರಿ ಮತ್ತು ಕಾಗೆ ಹೇಗೆ ಬದುಕ್ತಾ ಇದ್ದಿತ್ತಂದರೆ ಲಯನ್ಸ್ ಮೀಲ್, ರಿಮೈನ್ಸ್ ಆಫ್ ದ ಲಯನ್ಸ್ ಮೀಲ್, ಸಿಂಹ ಬೇಟೆಯಾಡಿ ತಿಂದು ಉಳಿದ ಮಿಕ್ಕಿದ ಆಹಾರವನ್ನು ಈ ಜಾಕಲ್ ಮತ್ತು ಕ್ರೋ ತಿಂದು ಬದುಕ್ತಾ ಇದ್ದಿದ್ದು. ದ ಜಾಕಲ್ ಆ್ಯಂಡ್ ದ ಕ್ರೋ ಆಲ್ವೇಸ್ ಫಾಲೋಡ್ ದ ಲಯನ್ ವೆನ್ ಹಿ ವೆಂಟ್ ಫಾರ್ ಹಿಸ್ ಹಂಟ್. ದ ಜಾಕಲ್, ನರಿ ಮತ್ತು ಕಾಗೆ ಯಾವಾಗಲೂ ಸಿಂಹನ ಫಾಲೋ ಮಾಡಿಕೊಂಡೇ ಇದ್ದಿದ್ದು. ಯಾವಾಗೆಲ್ಲ ಸಿಂಹ ಬೇಟೆಯಾಡಲಿಕ್ಕೆ ಹೋಗ್ತದೆ ಆವಾಗೆಲ್ಲ ಜಾಕಲ್ ಮತ್ತು ಕ್ರೋ ಇದನ್ನು ಫಾಲೋ ಮಾಡ್ಕೊಂಡಿರ್ತಿದ್ದು. ದೇರ್ ವಾಸ್ ಎ ವುಡ್ ಕಟ್ಟರ್ ಹೂ ಯೂಸ್ ಟು ಕಮ್ ಟು ದ ಜಂಗಲ್ ಟು ಕಟ್ ವುಡ್. ಅಲ್ಲಿ ಒಬ್ಬ ಮರ ಕಡಿಯುವ ಇರ್ತಾನೆ. ಅವನು ಯಾವಾಗಲೂ ಕಾಡಿಗೆ ಬರ್ತಾ ಇದ್ದ ಮರ ಕಡ್ಕೊಂಡು ಹೋಗಲಿಕ್ಕೆ. ಹಿ ಲಿವ್ಡ್ ಇನ್ ಎ ವಿಲೇಜ್ ಬಾರ್ಡರಿಂಗ್ ದ ಜಂಗಲ್. ಆ ಮರ ಕಡಿಯುವ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದಿದ್ದ. ಆ ಹಳ್ಳಿಯು ಕಾಡಿನ ಅಂಚಿನಲ್ಲಿ ಇದ್ದಿತ್ತು. ಬಾರ್ಡರಿಂಗ್ ಅಂದರೆ ಅಂಚಿನಲ್ಲಿ ಇದ್ದಿತ್ತು. ಎವ್ರಿ ಡೇ ಹಿ ಯೂಸ್ ಟು ಕಮ್ ಟು ದ ಜಂಗಲ್, ಕಟ್ ದ ವುಡ್ ಹಿ ನೀಡೆಡ್ ಆ್ಯಂಡ್ ರಿಟರ್ನ್ ಹೋಮ್. ಪ್ರತಿ ದಿವಸ ಅವನು ಕಾಡಿಗೆ ಬಂದು ಅವನಿಗೆ ಬೇಕಾದ ಮರನ್ನ ಕಡ್ದು ಮನೆಗೆ ಮರಳ್ತಾ ಇದ್ದಿದ್ದ. ಒನ್ ಡೇ ದ ಲಯನ್ ಚಾನ್ಸ್ಡ್ ಟು ಸಿ ಹಿಮ್ ಆ್ಯಂಡ್ ಸ್ನೀಕ್ಡ್ ಅಪ್ ಬಿಹೈಂಡ್ ಹಿಮ್. ಒಂದು ದಿವಸ ಏನಾಗುತ್ತೆ, ದ ಲಯನ್ ವುಡ್ ಕಟ್ಟರನ್ನು ನೋಡುತ್ತೆ. ವುಡ್ ಕಟ್ಟರನ್ನು ನೋಡಲಿಕ್ಕೆ ಅವಕಾಶ ಸಿಕ್ಕತ್ತೆ. ಚಾನ್ಸ್ಡ್ ಅಂದರೆ ಅವಕಾಶ ಸಿಕ್ಕತ್ತೆ. ಮತ್ತು ಸಿಂಹ ಸದ್ದಿಲ್ಲದೆ ಬಂದು ಆ ವುಡ್ ಕಟ್ಟರ್ ಮರ ಕಡಿಯುವನ ಹತ್ರ ಸದ್ದಿಲ್ಲದೆ ಬಂದು ಅವನ ಹಿಂದೆ ಬಂದು ನಿಂತ್ಕೊಳ್ತದೆ. ದೌ ದ ವುಡ್ ಕಟ್ಟರ್ ವಾಸ್ afraid, he pretended to be calm and invited the lion to share his food. ವುಡ್ ಕಟ್ಟರಿಗೆ ಸಿಂಹನ ನೋಡಿ ಹೆದರಿಕೆ ಆಗ್ತದೆ. ಆದರೆ ಅವನು ಪ್ರಿಟೆಂಡ್ ಮಾಡ್ತಾನೆ. ಪ್ರಿಟೆಂಡ್ ಅಂದರೆ ನಟಿಸುವುದು. ಪ್ರಿಟೆಂಡೆಡ್ ಟು ಬಿ ಕಾಮ್ ಅಂದರೆ ಶಾಂತವಾಗಿರುವಂತೆ ನಟಿಸಿ ಅವನಿಗೆ, ಆ ಸಿಂಹಕ್ಕೆ ತನ್ನ ಊಟ ಮಾಡಲಿಕ್ಕೆ ಇನ್ವೈಟ್ ಮಾಡ್ತಿದ್ದೆ. ನನ್ನ ಜೊತೆ ಊಟ ಮಾಡು ಅಂತೇಳಿ ಕರಿತಾನೆ. ದ ಲಯನ್ ವಾಸ್ ಟೇಕನ್ ಅ ಬ್ಯಾಕ್ ಬಟ್ accepted ದಿ ಇನ್ವಿಟೇಷನ್. ಲಯನಿಗೆ ಆಶ್ಚರ್ಯ ಆಗ್ತದೆ, ಇವನು ಊಟಕ್ಕೆ ಕರಿತಾ ಇದ್ದಾನಲ್ಲ ಅಂತೇಳಿ. ಆದರೆ ಆ ಇನ್ವಿಟೇಷನ್ನ ಎಕ್ಸೆಪ್ಟ್ ಮಾಡ್ತದೆ, ಸ್ವೀಕರಿಸ್ತದೆ. ಇಟ್ ಸೋ ಹ್ಯಾಪನ್ ದ್ಯಾಟ್ ದ ಕ್ರೋ ಆ್ಯಂಡ್ ದ ಜಾಕಲ್ ವರ್ ನಾಟ್ ವಿತ್ ದ ಲಯನ್ ದ್ಯಾಟ್ ಡೇ. ಯಾವ ದಿವಸ ಲಯನ್ ವುಡ್ ಕಟ್ಟರ್ನ ಮೀಟ್ ಮಾಡ್ತದೆ ನೋಡಿ, ಆ ದಿವಸ ಈ ನರಿ ಮತ್ತು ಕಾಗೆ ಸಿಂಹದ ಜೊತೆ ಇರಲಿಲ್ಲ. The woodcutter gave his food to the lion and the lion ate it eagerly. ಮರ ಕಡಿಯುವ ತನ್ನ ಆಹಾರವನ್ನು ಸಿಂಹಕ್ಕೆ ಕೊಡ್ತಾನೆ ಮತ್ತು ಸಿಂಹ ಬೇಗನೆ ತಿಂದು ಮುಗಿಸ್ತದೆ. ಟು ಹಿಸ್ ಸರ್ಪ್ರೈಸ್ ಹಿ ಫೌಂಡ್ ಇಟ್ ವೆರಿ ಟೇಸ್ಟಿ. ಸಿಂಹಕ್ಕೆ ಆಶ್ಚರ್ಯ ಆಗ್ತದೆ, ಈ ಮರ ಕಡಿಯುವ ಊಟ ತುಂಬ ಟೇಸ್ಟಿಯಾಗಿತ್ತು, ರುಚಿಕರವಾಗಿತ್ತು ಅಂತ. ಹಿ ಡಿಸೈಡೆಡ್ ಟು ಶೇರ್ ದ ವುಡ್ ಕಟ್ಟರ್ಸ್ ಫುಡ್ ಆಫ್ಟರ್ ದಿಸ್ ಆ್ಯಂಡ್ ಸ್ಟಾಪ್ಡ್ ಹಂಟಿಂಗ್. ಸೊ ಸಿಂಹ ಏನು ಡಿಸೈಡ್ ಮಾಡುತ್ತಂದರೆ, ಇನ್ನು ಬೇಟೆ ಆಡೋದಿಲ್ಲ, ನಾನು ಸ್ಟಾಪ್ ಮಾಡ್ತೇನೆ. ಯಾಕಂದರೆ ತನಗೆ ವುಡ್ ಕಟ್ಟರ್ ಮರ ಕಡಿಯುವನ ಊಟ ಸಿಕ್ಕತ್ತಲ್ಲ, ಸೊ ಹಂಟಿಂಗ್ ಬೇಡ ಅಂತ ಡಿಸೈಡ್ ಮಾಡುತ್ತೆ. ಮೀನ್ವೈಲ್ ದ ಕ್ರೋ ಆ್ಯಂಡ್ ದ ಜಾಕಲ್ ವರ್ ಪಝಲ್ಡ್ ಬೈ ದ ಲಯನ್ಸ್ ಬಿಹೇವಿಯರ್. ಅಷ್ಟರಲ್ಲಿ ಈ ಕಾಗೆ ಮತ್ತು ನರಿಗೆ ಒಂಥರ ವಿಚಿತ್ರ ಅನಿಸುತ್ತೆ, ಗೊಂದಲ ಆಗುತ್ತೆ. ಯಾಕಂದರೆ ಲಯನ್ಸ್ ಬಿಹೇವಿಯರ್ ಒಂದು ತೀರ ವಿಚಿತ್ರ ಇದೆಯಲ್ಲ ಅಂತೇಳಿ. ದೇ ಡಿಡ್ ನಾಟ್ ನೋ ವೈ ಹೀ ಡಿಡ್ ನಾಟ್ ಹಂಟ್ ಎನಿಮೋರ್. ಅವು ಎರಡಕ್ಕೂ ಗೊತ್ತಾಗಲಿಲ್ಲ, ಈ ಲಯನ್ ಸಿಂಹ ಯಾಕೆ ಬೇಟೆಯಾಡುವುದು ನಿಲ್ಲಿಸಿದೆ ಅಂತ.
Because of this, they were starving and they decided to do something about it. ಸೊ ಈ ಲಯನ್ ಏನಿದೆ ಈಗ ಹಂಟು ಮಾಡೋದನ್ನು ಸ್ಟಾಪ್ ಮಾಡಿದೆಲ್ಲ, ಸೊ ಅವರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತೇಳಿ. ಈಗ ಹಸಿವಿನಿಂದ ಕಂಗಾಲಾಕಿಬಿಟ್ಟಿದ್ವಿ ಎರಡೂ. ಸೊ ಏನಾದರೂ ಮಾಡಬೇಕಲ್ಲ ಇದ್ರ ಬಗ್ಗೆ ಅಂಥೇಳಿ ನಿರ್ಧಾರ ಮಾಡಿದ್ವಿ. ಒನ್ ಡೇ ದೇ ಫಾಲೋಡ್ ದ ಲಯನ್ ವಿದೌಟ್ ಹಿಸ್ ನಾಲೇಜ್. ಸೊ ಒಂದು ದಿವಸ ಸಿಂಹಕ್ಕೆ ಗೊತ್ತಿಲ್ಲದ ಹಾಗೇ ಈ ನರಿ ಮತ್ತು ಕಾಗೆ ಫಾಲೋ ಮಾಡ್ಕೊಂಡು ಹೋಗ್ತದೆ. ವಿದೌಟ್ ಹಿಸ್ ನಾಲೇಜ್ ಅಂದರೆ ಸಿಂಹದ ಅರಿವಿಗೆ ಬಾರದಂತೆ. ಆ್ಯಸ್ ಯೂಶ್ವಲ್ ದ ಲಯನ್ ವೆಂಟ್ ಟು ಮೀಟ್ ದ ವುಡ್ ಕಟರ್. ಸೊ ಆ್ಯಸ್ ಯೂಶ್ವಲ್ ದಿನಂಪ್ರತಿ ಹೋಗುವಾಗೆ ಸಿಂಹ ವುಡ್ ಕಟರನ್ನು ಮೀಟ್ ಮಾಡಲಿಕ್ಕೆ, ಭೇಟಿಯಾಗಲಿಕ್ಕೆ ಹೋಗ್ತದೆ. ದ ಜಾಕಲ್ ಅಂಡ್ ದ ಕ್ರೋ ವಾಸ್ ಸ್ಟಾರ್ಟಲ್ಡ್ ಟು ಫೈಂಡ್ ದಟ್ ದ ಲಯನ್ ವಾಸ್ ಶೇರಿಂಗ್ ದ ವುಡ್ ಕಟರ್ಸ್ ಫುಡ್. ಇಲ್ಲಿ ನರಿ ಮತ್ತು ಕ್ರೋ ಇಬ್ಬರಿಗೂ ತುಂಬ ಆಶ್ಚರ್ಯ ಆಗುತ್ತೆ. ಯಾಕೆ ಆಶ್ಚರ್ಯ ಆಗುತ್ತೆ ಅಂದರೆ ಈ ಲಯನ್ ಏನಿದೆ, ಸಿಂಹ ಏನಿದೆ, ಮರ ಕಡಿಯುವನ ಊಟನ ಶೇರ್ ಮಾಡ್ಕೊಂಡು ತಿಂತಾ ಇದೆ, ಅವನ ಊಟನ ಇದು ತಿಂತಾ ಇದೆ ಅಂತೇಳಿ. ದೇ ಡಿಸೈಡೆಡ್ ಟು ಪುಟ್ ಆ್ಯನ್ ಎಂಡ್ ಟು ದ ಲಯನ್ಸ್ ಫ್ರೆಂಡ್ಶಿಪ್ ವಿತ್ ದ ವುಡ್ ಕಟರ್. ದೇ ಅಂದರೆ ಯಾರಿಲ್ಲಿ ಜಾಕಲ್, ನರಿ ಮತ್ತು ಕ್ರೋ. ಅವ್ರು ಏನು ನಿರ್ಧಾರ ಮಾಡ್ತಾರೆ, ಲಯನ್ದು ಫ್ರೆಂಡ್ಶಿಪ್ ಏನಿದೆ ವುಡ್ ಕಟರ್ ಜೊತೆಗೆ ಅದನ್ನು ಸ್ಟಾಪ್ ಮಾಡಬೇಕು. ಪುಟ್ ಆ್ಯನ್ ಎಂಡ್ ಅಂದರೆ ಸ್ಟಾಪ್ ಮಾಡಬೇಕಂತಲಿ ನಿರ್ಧಾರ ಮಾಡ್ತಾರೆ. ದ ಫಾಲೋಯಿಂಗ್ ಡೇ ದ ಲಯನ್ ಸೆಟ್ ಔಟ್ ಟು ಮೀಟ್ ದ ವುಡ್ ಕಟರ್. ನೆಕ್ಸ್ಟ್ ಡೇ ಏನಾಗುತ್ತೆ, ದ ಲಯನ್ ಆ್ಯಸ್ ಯೂಶ್ವಲ್ ವುಡ್ ಕಟರನ್ನು ಮೀಟ್ ಮಾಡಲಿಕ್ಕೆ ಹೋಗ್ತದೆ. ದ ಜಾಕಲ್ ಆ್ಯಂಡ್ ದ ಕ್ರೋ ಬೆಗ್ಡ್ ಹಿಮ್ ಟು ಟೇಕ್ ದೆಮ್ ಅಲಾಂಗ್ ಟು. ದ ಜಾಕಲ್, ನರಿ ಮತ್ತು ಕಾಗೆ ಇಬ್ಬರು ಬೇಡಿಕೊಳ್ಳುತ್ತವೆ, ನಮ್ಮನ್ನು ನಿನ್ನ ಜೊತೆ ಕರ್ಕೊಂಡು ಹೋಗು ಅಂತ. At first, the lion hesitated, but when they insisted, he agreed. ಸೊ ಫಸ್ಟಿಗೆ ಲಯನ್ಗೆ ಸ್ವಲ್ಪ ಹಿಂಜರಿಕೆ ಆಗ್ತಿದೆ. ಲೇಟರ್ ಆನ್ ಅವರಿಬ್ಬರು ಒತ್ತಾಯ ಮಾಡ್ತಾ ಇದ್ದಾರಲ್ಲ ಅಂಥೇಳಿ ಒಪ್ಪಿಗೆ ಪಡ್ಕೊಂಡು ಅವರನ್ನು ಕರ್ಕೊಂಡು ಹೋಗ್ತದೆ. ದ ವುಡ್ ಕಟರ್ ವಾಸ್ ಕಟಿಂಗ್ ವುಡ್ ಆ್ಯಸ್ ಯೂಶ್ವಲ್ ವೆನ್ ಹಿ ಸ್ಪಾಟೆಡ್ ದ ಲಯನ್ ಕಮಿಂಗ್ ಟುವರ್ಡ್ಸ್ ಹಿಮ್. ಮರ ಕಡಿಯುವ ಏನು ಮಾಡ್ತಾನೆ, ಅವನು ಆ್ಯಸ್ ಯೂಶ್ವಲ್ ಮರ ಕಡಿತಾ ಇರುವಾಗ ಸಿಂಹ ತನ್ನ ಹತ್ರ ಬರ್ತಾ ಇದ್ದುದನ್ನು ನೋಡ್ತಾನೆ. ಬಟ್ ವೆನ್ ಹಿ ಸಾ ದಟ್ ದ ಲಯನ್ ವಾಸ್ ಅಕಂಪನಿಡ್ ಬೈ ದ ಜಾಕಲ್ ಆ್ಯಂಡ್ ದ ಕ್ರೋ, ಹಿ ಬಿಕೇಮ್ ಅಲಾರ್ಮ್ಡ್ ಆ್ಯಂಡ್ ಕ್ವಿಕ್ಲಿ ಕ್ಲೈಂಬ್ ದ ನಿಯರೆಸ್ಟ್ ಟ್ರೀ. ಸೊ ಯಾವಾಗ ಈ ಮರ ಕಡಿಯುವ ಸಿಂಹದ ಜೊತೆಗೆ ನರಿ ಮತ್ತು ಕಾಗೆ ನೋಡ್ತಾನೆ, ಅವನಿಗೆ ಸಡನ್ ಏನು ಎಚ್ಚರಿಕೆ ಗಂಟೆ ಬಾರಿಸ್ದಂಗೆ ಆಗುತ್ತೆ ತಲೆಯಲ್ಲಿ. ಸೊ ಏನು ಮಾಡ್ತಾನೆ, ಇಮಿಡಿಯೇಟಾಗಿ ಹತ್ತಿರದ ಒಂದು ಮರನ ಹತ್ತಿ ಬಿಡ್ತಾನೆ. ಹಿ ಡಿಡಂಟ್ ಕಮ್ ಡೌನ್ ಅಂಟಿಲ್ ದ ಥ್ರೀಸಮ್ ಹ್ಯಾಡ್ ಲೆಫ್ಟ್. ಅವನು ಮರದ ಮೇಲೆ ಉಳಿತಾನೆ, ಈ ಮೂವರು ಅಲ್ಲಿಂದ ಹೋಗುವ ತನಕ ಮರದ ಮೇಲೆ ಉಳಿತಾನೆ. ಮಾರಲ್ ಆಫ್ ದ ಸ್ಟೋರಿ ಇಸ್ ನೋ ಯುವರ್ ಫ್ರೆಂಡ್ಸ್ ಫ್ರಮ್ ಯುವರ್ ಎನಿಮೀಸ್. ಸೊ ಈ ಕಥೆಯ ನೀತಿ ಏನಂದರೆ, ನಿನ್ನ ಶತ್ರುಗಳ ಮೂಲಕ ನಿನ್ನ ಮಿತ್ರರು ಯಾರಂತ ತಿಳಿ ಅಂತ. ಥ್ಯಾಂಕ್ ಯು.